ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ಯಾರೇ ಲೀಡರ್ ಆಗ್ಬೇಕಾದ್ರೆ, ಯಾರೇ ನಾಯಕರಾಗಬೇಕಾದ್ರೆ ತನ್ನಲ್ಲಿ ನಾಯಕತ್ವ ಗುಣವನ್ನ ಬೆಳೆಸ್ಕೊಂಡು ತಾನು ರಕ್ಷಣೆ ಮಾಡ್ಕೋಬೇಕು, ಬೇರೆಯವ್ರಿಗೂ ರಕ್ಷಣೆ ಮಾಡಬೇಕು. ನಮ್ಮಲ್ಲಿ ನಾವು ಕ್ವಾಲಿಟಿ ಬೆಳೆಸ್ಕೊಂಡೋದಕ್ಕೆ ಲೀಡರ್ ಆಗ್ಬೇಕು ಅಂತೇಳಿ ನಿಸ್ವಾರ್ಥ ಇಟ್ಕೊಂಡೋದಕ್ಕೆ ಬಂದಿದೆ. ಈ ಮಧ್ಯೆ ಕನಕಪುರದಲ್ಲಿ ನಾನು ನಮ್ಮ ಕಡೆ ಕಲ್ಲುಗಳೆಲ್ಲ ಇದೆ, ಈ ಮಲ್ಟಿ ಕಲರ್ ಕಲ್ಲಿದೆ. ಈ ಪೇಪರ್ ನಿಮ್ಮಂತ ಟಿವಿ ಅವರು ಪೇಪರ್ ನಾನು ಬಂಡೆ ಅಂತ ಬಂದು ಅದಕ್ಕೆ ಏನಾರ ಕನಕಪುರದ ಬಂಡೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳ್ದೇನಪ್ಪ, ನಾನು ಬಂಡೆ ಅಂತ ಕರೀತಾ ಇದ್ವಿ, ಅದು ಪ್ರಕೃತಿ, ಅದನ್ನ ಕಡಿದರೆ ಆಕೃತಿ, ಅದನ್ನ ಪೂಜಿಸಿದ ಸಂಸ್ಕೃತಿ. ಅದಕ್ಕೆ ಅಧಿಕಾರ ಅದಿದ್ದರೆ ಮಾತ್ರ ಇವತ್ತಿನ ಆಲೋಚನೆ, ಇವತ್ತು ನಾವಿರ್ಬೋದು ಅನ್ನೋ ಆಲೋಚನೆಯಲ್ಲಿದ್ದಾರೆ ಸರ್. ಅವನದೇ ಆದಂತ ನಾಯಕತ್ವದ ಗುಣ ಇದ್ರೆ ಮಾತ್ರ ಸಾಧ್ಯ. ಈಗ ಸಿಂಹಂಗೆ ಯಾರು ಹೆಸರಿಟ್ಟಿದ್ರ? ಇನ್ ಮೃಗರಾಜ ಅಂತಂದ್ರೆ ಕಾಡಿನ ರಾಜ ಅಂತ ಬೇರೆಯವ್ರಿಗೆ. ಅದಕ್ಕಿಂತ ದೊಡ್ಡ ಪ್ರಾಣಿ ಆನೆ ಇಲ್ವಾ? ಅದಕ್ಕಿಂತ ದೊಡ್ಡ ಪ್ರಾಣಿ ಜಿರಾಫೆ ಇಲ್ವಾ? ಅದಕ್ಕಿಂತ ದೊಡ್ಡ ಪ್ರಾಣಿಗಳಿಲ್ವಾ? ಹುಲಿನೂ ಇದೆ, ಅಷ್ಟೇ ಶಕ್ತಿ ಇದೆ. ಬಟ್ ಅದನ್ನ ಮೃಗರಾಜ ಅಂತ ನೀವು ಕರೀಲಿಲ್ಲ, ನಾನು ಕರೀಲಿಲ್ಲ. ಗುಣಗಳಿಂದ ಲೀಡರ್ ಆಗ್ತಾರ, ಗುಣಗಳಿಂದ ಲೀಡರ್ ಆಗ್ತಾರ. ತನ್ನ ಪರಾಕ್ರಮದಿಂದ, ತನ್ನ ಶಕ್ತಿಯಿಂದ ಹಂಗೆ ಯಾರೇ ಲೀಡರ್ ಆಗ್ಬೇಕಾದ್ರೆ, ಯಾರೇ ನಾಯಕರಾಗ್ಬೇಕಾದ್ರೆ ತನ್ನಲ್ಲಿ ನಾಯಕತ್ವ ಗುಣವನ್ನ ಬೆಳೆಸ್ಕೊಂಡು ತಾನು ರಕ್ಷಣೆ ಮಾಡ್ಕೋಬೇಕು, ಬೇರೆಯವ್ರಿಗೂ ರಕ್ಷಣೆ ಮಾಡ್ಕೋಬೇಕು.